Here the given question is one of the factors of the expression is x square y minus x y square plus x minus y is dash. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಒಂದು ಫ್ಯಾಕ್ಟರ್ನ ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಕ್ವಶನಲ್ಲಿ ಏನಿದೆ ಅದನ್ನು ಬರ್ಕೊಂಬಿಡೋಣ. ಗಿವನ್ ದಟ್ ಎಕ್ಸ್ ಸ್ಕ್ವಯರ್ ವೈ ಮೈನಸ್ ಎಕ್ಸ್ ವೈ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಇದೆ ಅಲ್ವಾ. ಇಲ್ಲಿ ನಾವು ಏನು ಮಾಡಬೇಕು, ಗ್ರೂಪ್ ಮಾಡ್ಕೊಬೇಕು. ಇದು ಗ್ರೂಪ್ ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವಯರ್ ವೈ ಮೈನಸ್ ಎಕ್ಸ್ ವೈ ಸ್ಕ್ವಯರ್ ಮಧ್ಯದಲ್ಲಿ ಪ್ಲಸ್ ಇದೆ ಎಕ್ಸ್ ಮೈನಸ್ ವೈ, ಯಾಕೆಂದರೆ ಪವರ್ ಇದ್ದಿದ್ದೆಲ್ಲ ಒಂದು ಕಡೆಗೆ ಮಾಡ್ಕೊಂಬಿಡೋಣ. ಇವಾಗ ಇಲ್ಲಿ ನಮಗೇನಿದೆ, ಎಕ್ಸ್ ವೈ ಇದೆ, ಇಲ್ಲಿ ಎಕ್ಸ್ ವೈ ಇದೆ. ಎಕ್ಸ್ ವೈ ಕಾಮನ್ ತೆಗೆಯೋಣ. ಎಕ್ಸ್ ವೈ ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, 2 ಎಕ್ಸ್ ಇದೆ, ಅದಕ್ಕಾಗಿ ಎಕ್ಸ್ ಬರುತ್ತೆ. ಆಮೇಲೆ ಎಕ್ಸ್ ಉಳಿಯುತ್ತೆ ಇಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ನಮಗೆ 2 ವೈ ಇದೆ. ಸೊ ಹಾಗಾಗ್ಬಿಟ್ಟು ವೈ ಇಲ್ಲಿ ಹಿಂದುಗಡೆ ಮೈನಸ್ ಇದೆ, ಹಾಗಾಗಿ ಇಲ್ಲಿ ವೈ ಆಗುತ್ತೆ. ಇವಾಗ ನೋಡಿ, ಎಕ್ಸ್ ಸ್ಕ್ವಯರ್ ವೈ ಬಂತಾ, ಹಾಗೆಯೇ ವೈ ಸ್ಕ್ವಯರ್ ಎಕ್ಸ್ ಕರೆಕ್ಟ್ ಬಂತಲ್ವ. ನೆಕ್ಸ್ಟ್ ಎಕ್ಸ್ ಮೈನಸ್ ವೈ. ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಇವಾಗ ಕಾಮನ್ ಫ್ಯಾಕ್ಟರ್ನ ತೆಕ್ಕೊಂಡಿದ್ದೀವಲ್ಲ, ಇದರಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಏನಿದೆ ಅದನ್ನು ತೆಕ್ಕೊಳ್ಳೋಣ. ಇದರಲ್ಲಿ ನಮಗೆ ಏನು ಕಾಮನ್ ಫ್ಯಾಕ್ಟರ್ ಇದೆ ಅಂತಂದರೆ ಎಕ್ಸ್ ಮೈನಸ್ ವೈ, ಎಕ್ಸ್ ಮೈನಸ್ ವೈ. ಆವಾಗ ಎಕ್ಸ್ ವೈ ಪ್ಲಸ್ 1 ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ ಮೈನಸ್ ವೈ ಆಗುತ್ತೆ. ನೀವು ಇಂಟು ಮಾಡಿದ್ರೆ ನೋಡ್ಬೋದು, ಎಕ್ಸ್ ಮೈನಸ್ ವೈ ಇದಕ್ಕೆ ಇಂಟು ಮಾಡಿದ್ರೆ ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಬರುತ್ತೆ. ಎಕ್ಸ್ ಮೈನಸ್ ವೈ ಇಂಟು 1 ಮಾಡಿದ್ರೆ ಎಕ್ಸ್ ಮೈನಸ್ ವೈ ಬರುತ್ತೆ. ಬಂತು ತಾನೆ. ಇವಾಗ ಏನು ಮಾಡಬೇಕು ಅಂದರೆ ಒಂದು ಫ್ಯಾಕ್ಟರ್ ಕಂಡುಹಿಡಬೇಕಾಗತ್ತೆ. ಯಾವುದಾದ್ರೂ ಒಂದು ನಮಗೆ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರಾ ಅಂತ ನೋಡಬೇಕಾಗತ್ತೆ. ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇದೆ, ಇಲ್ಲ. ಎಕ್ಸ್ ಪ್ಲಸ್ ವೈ ಇದೆ, ಎಕ್ಸ್ ಪ್ಲಸ್ ವೈ ಇಲ್ಲ, ಎಕ್ಸ್ ಮೈನಸ್ ವೈ ಇದೆ ಇಲ್ಲಿ. ಸೊ ಹಾಗಾಗಿ ನಾವು ನೋಡೋಣ. ನೆಕ್ಸ್ಟ್ ಏನಿದೆ, ಎಕ್ಸ್ ವೈ ಪ್ಲಸ್ 1, ಎಕ್ಸ್ ವೈ ಪ್ಲಸ್ 1 ಇಲ್ಲಿದೆ ಅಲ್ಲ, ಹಾಗಾಗಿ ನಮಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ.